ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಬಾರ್ಡರ್ ಲೈನ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕುಚ್ಚು ಇಲ್ಲ ಹಾಗೆ ಬಾರ್ಡರ್ ಲೈನ್ ಹಾಕ್ಕೊಡಿ ಅಂದವರಿಗೆ ಈ ರೇಷ್ಮೆ ಸೀರೆ ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿಗೆ, ಆಮೇಲೆ ಲೆನಿನ್ ಕಾಟನ್ ಸ್ಯಾರಿಗಳಿಗೆ ನೀವು ಈ ಥರ ಬಾರ್ಡರ್ ಲೈನ್ ಡಿಸೈನ್ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮೊದಲಿಗೆ ಬಟ್ಟೆಗೆ 2 ಸಾರಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ, ಡ್ರಮ್ ಬೀಡು. ಇದ್ರ ಬದಲು ನೀವು ಓವಲ್ ಶಿಪ್ ಯಾವುದಾದ್ರೂ ಬೀಡ್ ತೊಗೋಬೋದು, ಕಟಿಂಗ್ ಬೀಡ್ಸ್ ಆದರೂ ತೊಗೋಬೋದು. ಬಟ್ ಸರ್ಕಲ್ ಬೀಡ್ ಬೇಡ. ಈ ಥರ ಓವಲ್ ಶೇಪ್ ಬೀಡ್ ತೊಗೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಹಾಕಿಬಿಟ್ಟು ಇವಾಗ ಮತ್ತೆ ಸ್ವಲ್ಪ ದಾರ ಮೇಲೆತ್ಕೊಂಡು ಮತ್ತೆ ಒಂದು ಡ್ರಮ್ ಬೀಡನ್ನ ಆ್ಯಡ್ ಮಾಡಬೇಕು. ಡ್ರಮ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಅದಾದ ನಂತರ ಮತ್ತೆ ಹಾಗೇ ಮತ್ತೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಇಲ್ಲಿ ನೀವು ಲಾಕ್ ಮಾಡುವಾಗ ಸ್ವಲ್ಪ ಟೈಟ್ ಮಾಡೋದಕ್ಕೆ ಹೋಗಬೇಡಿ, ಕರೆಕ್ಟಾಗಿರಲಿ ಲೆಂತು. ಹಾಗೇ ಸ್ವಲ್ಪ ಲೂಸ್ ಆದರೂ ಪರವಾಗಿಲ್ಲ, ತುಂಬ ಟೈಟಾಗಿ ಎಳೆದ್ಬಿಟ್ಟು ಲಾಕ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾವು ಸ್ಟೆಪ್ ಹಾಕುವಾಗ ತುಂಬ ಕಷ್ಟ ಆಗುತ್ತೆ, ಆಮೇಲೆ ಸ್ಯಾರಿ ಫೋಲ್ಡ್ ಆಗೋದು ಸುಕ್ಕಾಗೋ ಚಾನ್ಸಸ್ ತುಂಬ ಇರುತ್ತೆ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್. ಇದೇ ಥರನೇ ನಾನು ಫುಲ್ಲು ಸ್ಯಾರಿಗೆ ಅಂದರೆ ಸ್ಯಾಂಪಲ್ ಪೀಸ್ ಹಾಕಿ ತೋರಿಸ್ತಾ ಇರೋದನ್ನ ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನಾನು 10ರಿಂದ 15 ಬೀಡ್ಸ್ನ ಈ ಥರ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಒಂದು ಬೀಡ್ ಹಾಕಿದ್ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಇದೇ ಥರ ಮಾಡ್ಕೊಂಡು ಲಾಸ್ಟಿಗೆ 2 ಚೈನ್ ಹಾಕಿ ದಾರನ ಕಟ್ ಮಾಡಿಬಿಡ್ಬೇಕು. ಇದು ಬೇಸ್ ಲೈನ್ ಬಂದು ಫುಲ್ಲು ಇದೇ ಥರ ಇರುತ್ತೆ. ಇದಾದ ನಂತರ ಸೆಕೆಂಡ್ ಸ್ಟೆಪ್ ನಾವು ಹಾಕೋಣ. ಫಸ್ಟಿಗೆ ನಾವೆಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಈ ದಾರನ್ನು ಸಹ ಲಾಕ್ ಮಾಡಬೇಕು. ಇದು ನೀವು ಕಾಂಟ್ರಾಸ್ಟ್ ಕಲರ್ನೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಬಟ್ ಗ್ರೀನ್ ಕಲರ್ ಇರೋದ್ರಿಂದ ಗ್ರೀನ್ ಕಲರೇ ಹಾಕಿಬಿಟ್ಟೆ. ನೀವು ನಿಮ್ಮದಾಗೆ ಪಿಂಕ್ ಕಲರ್ನಲ್ಲಿ ಹಾಕಿ ತೋರಿಸಿದರೆ ತುಂಬ ಹೈಲೈಟಾಗಿ ಕಾಣುತ್ತೆ. ಅದರ ಕಾಂಟ್ರಾಸ್ಟ್ ಕಲರ್ನಲ್ಲಿ ಹಾಕಿಬಿಟ್ಟು ಡಿಸೈನ್ನ ನೀವು ಕೊಡ್ಬೋದು. ಬಿಗಿನರ್ಸ್ ತುಂಬ ಈಸಿಯಾಗಿ ಹಾಕ್ಬೋದು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಬಟ್ಟೆ ಲಾಕ್ ಮಾಡಿದ ಪಕ್ಕ ಮಾಡಿ ಮತ್ತು ಬೀಡ್ ಪಕ್ಕ ಒಂದು ಸರಿ ಲಾಕ್ ಮಾಡಿ. ನೋಡಿ, ಇವಾಗ ಸಿಂಗಲ್ ಕ್ರೋಶೆಟ್ ಹಾಕಿದ್ದೀವಲ್ಲ ಅಲ್ಲಿಗೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡೋಗಿ ಆ ಸೂಜಿ ಅಲ್ಲಿ ದಾರದಿಂದ ತಂದು 2ರಿಂದ 1 ಸ್ವಲ್ಪ ಲೆಂತಿಯಾಗಿ ಏನು ಕಂಬ ಇದೆಯಲ್ಲ ಆ ಕಂಬಕ್ಕಿಂತ ಸ್ವಲ್ಪ ಉದ್ದವಾಗೆ ನೀವು ಲೆಂತಿಯಾಗಿ ಸ್ವಲ್ಪ ಕಂಬ ಎಳ್ಕೋಬೇಕು. ಇಲ್ಲಿ ಆ ಥರ ನಿಮಗೆ ಬರಲಿಲ್ಲ ಬಿಗಿನರ್ಸ್ಗೆ ಅಂದರೆ ತ್ರಿಬಲ್ ಕ್ರೋಶನ್ ಆದರೂ ಹಾಕ್ಕೊಳ್ಳಿ. ಇವಾಗ ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿ ಇಲ್ಲೇನು ನಾವು ಕಂಬ ಹಾಕಿದ್ವಲ್ಲ ಡಬಲ್ ಕ್ರೋಶೆಟ್ಟು ಅಲ್ಲಿಗೆ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಟೋಟಲಾಗಿ ಇಲ್ಲಿ 6ರಿಂದ 7 ಅಥವಾ 8 ಕಂಬನ ನಾವಿಲ್ಲಿ ಹಾಕ್ಬೋದು. 8 ತುಂಬ ಟೈಟ್ ಅನಿಸಿದರೆ 7 ಹಾಕ್ಬೋದು. ಇಲ್ಲಿ ಟೋಟಲಾಗಿ ನಾನಿಲ್ಲಿ 8 ಅಥವಾ 7 ಕಂಬಗಳನ್ನ ಹಾಕಿ ತೋರಿಸ್ತೀನಿ. ನಾನು ಇಲ್ಲಿ ಟೋಟಲಾಗಿ ಇಲ್ಲಿ ನಾನು ಹಾಕಿರೋದು ಪ್ರೆಸೆಂಟ್ ಇವಾಗ 7 ಕಂಬಗಳನ್ನ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಖುಷಿಯಾಗಿ ಒಂದು ಕಮೆಂಟ್ ಮಾಡಿದ್ರೆ ಅನ್ನೋದು ನಮಗೂ ಖುಷಿ ಇರುತ್ತೆ. ಹಾಗಾಗಿ ಆದಷ್ಟು ಕಮೆಂಟ್ ಮಾಡಿ. ನೋಡಿ, ಇವಾಗ ಫುಲ್ಲು 7 ಕಂಬ ಆಯಿತು. ಕಂಬ ಆದಮೇಲೆ ನೆಕ್ಸ್ಟ್ ಬೀಡ್ ಪಕ್ಕ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಆ ಸಿಂಗಲ್ ಕ್ರೋಶೆಟ್ ಮೇಲೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿದಾಗ ಈ ಥರ ಇರುತ್ತೆ ಡಿಸೈನ್ ಬಂದು. ಈಗ ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ಬೀಡ್ ಪಕ್ಕ ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಅಲ್ಲಿಗೆ ಹೋಗಿ ದಾರ ತಂದುಬಿಟ್ಟು ಲೆಂತಿಯಾಗಿ ಎಳ್ಕೊಂಡು ಕಂಬನ ಹಾಕ್ಕೋಬೇಕು. ಕಂಬನ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆತ್ಕೊಂಡು ಮತ್ತೆ ಒಂದು ಡ್ರಮ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಮಾಡಬೇಕು. ಹಾಗೆಯೇ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಏನು ಕಂಬಗಳನ್ನ ಹಾಕಿದ್ವಲ್ಲ, ಒಂದು ಕಂಬ ಹಾಕಿದ್ನಲ್ಲ ಆ ಕಂಬದೊಳಗೆ ಮತ್ತೆ 7 ಕಂಬಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಇನ್ನೂ ಬೀಡ್ಸ್ ಬೇಕು ಅಂದರೆ ನೀವು ಒಂದೊಂದು ಕಂಬ ಹಾಕಿದ ಮೇಲೆ ಒಂದೊಂದು ಬೀಡ್ಸ್ಗಳನ್ನ ನೀವು ಹಾಕ್ಕೊಂಡು ಹೋಗ್ಬೋದು. ಆ ಥರನೂ ಮಾಡ್ಬೋದು. ತುಂಬ ಬೀಡ್ಸ್ ಬೇಕು ಅಂದರೆ, ಬೇಡ ಅಂದರೆ ಇದನ್ನೇ ಕಂಪ್ಲೀಟಾಗಿ ಮಾಡ್ಬೋದು. ಅಥವಾ ನೀವು ಇಲ್ಲಿ ಪಿಕಾಟ್ಸ್ನೂ ಸಹ ಮಾಡ್ಬೋದು. ಇದೇ ಥರನೇ ಒಂದು ಡಿಸೈನ್ನಲ್ಲೇ ತುಂಬ ವೇರಿಯೇಷನ್ ಮಾಡಿಕೊಂಡು ನೀವು ಡಿಸೈನ್ಗಳನ್ನ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಈ ಥರ 2ರಿಂದ 1 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು.
ನೀವು ಬೇಕು ಅಂದರೆ ಟ್ರಿಬಲ್ ಕ್ರೋಶೆನೂ ಸಹ ಹಾಕ್ಬೋದು. 7 ಅಥವಾ 8 ಡಬಲ್ ಕ್ರೋಶೆಟ್ ಆದಮೇಲೆ ನೋಡಿ, ಇವಾಗ ನೆಕ್ಸ್ಟ್ ಬೀಡ್ ಇದೆಯಲ್ಲ, ನೆಕ್ಸ್ಟ್ ಬೀಡ್ ಪಕ್ಕ ಏನು ಲಾಕ್ ಇರುತ್ತಲ್ಲ ಅಲ್ಲಿಗೆ ನಾವು ಲಾಕ್ ಮಾಡಬೇಕಾಗತ್ತೆ. ಇದನ್ನು ಈ ಆರ್ಚ್ನ ನೆಕ್ಸ್ಟ್ ಬೀಡ್ ಏನು ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ, ಇಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಸೂಜಿ ತೋರಿಸಿ ದಾರ ತಂದು ಈ ಡಿಸೈನ್ನ ಈ ಆರ್ಚ್ನ ಲಾಕ್ ಮಾಡಬೇಕು. ಡಿಸೈನ್ ಬಂದು ಈ ಥರ ಇರುತ್ತೆ. ಇದೇ ಥರನೇ ನಾನು 7 ಕಂಬಗಳನ್ನ ಹಾಕಿದ್ದೀನಿ, ಅಥವಾ 8 ಆದರೂ ಹಾಕ್ಬೋದು, 9 ಆದರೂ ಹಾಕ್ಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್ ಮೇಲೆ ಸೂಜಿ ತೂರಿಸಿ ದಾರ ತಂದು ಲೆಂತಿಯಾಗಿ ಕಂಬನ ಎಳ್ಕೊಂಡು 2ರಿಂದ 1 2ರಿಂದ 1 ಎಳ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇಲ್ಲಿ ಕುಚ್ಚು ಬರಲ್ಲ, ಬರೀ ನಾನು ಹೇಳಿದ್ನಲ್ಲ ಬಾರ್ಡರ್ ಲೈನ್ ಡಿಸೈನ್ನೇ ಫುಲ್ಲು ಕಂಪ್ಲೀಟ್ ಆಗುತ್ತೆ. 2ರಿಂದ 1 2ರಿಂದ 1. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ ಒಂದು 250ಇಂದ 300 ಒಳಗಡೆ ಚಾರ್ಜ್ ಮಾಡ್ಬೋದು. ನಾವು ಯಾಕಂದರೆ ಕುಚ್ಚು ಕಟ್ಟೋದಿಲ್ಲ, ಹಾಗಾಗಿ ಬಾರ್ಡರ್ ಲೈನ್ ಡಿಸೈನ್ ಆಗಿರೋದ್ರಿಂದ ಒಂದು 250 ಚಾರ್ಜ್ ಮಾಡ್ಬೋದು. ನೋಡಿ, ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದಕ್ಕೆ ನಾವು ಲಾಕ್ ಮಾಡಬೇಕು. ಇದೇ ಥರನೇ ನಾನು ನೆಕ್ಸ್ಟ್ ಹಾಕಿದ್ದನ್ನು ಇಲ್ಲಿಗೆ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಆರ್ಚ್ನ ಇಲ್ಲಿಂದ ಇಲ್ಲಿಗೆ ಈ ಥರ ಮಾಡ್ಕೊಂಡು ಹೋಗಬೇಕು. ನೋಡಿ, ಕಂಪ್ಲೀಟ್ ಆಯಿತು. 2 ಬೀಡಿಂದ 1 ಆರ್ಚ್, 2 ಬೀಡಿಂದ 1 ಆರ್ಚ್ ಬರುತ್ತೆ. ಡಿಸೈನ್ ಇಲ್ಲಿ ಬೇಕು ಅಂದರೆ ನೀವು ಮಧ್ಯದಲ್ಲಿ ಕೌಂಟ್ ಮಾಡಿಕೊಂಡು ಬೇಕು ಅಂದರೆ ಅಲ್ಲಿ ಕುಚ್ಚು ಕಟ್ಕೋಬೋದು. 3ರಿಂದ 2ರಿಂದ 1 ಇಲ್ಲಿ ಒಂದು ಬೀಡನ್ನ ಲೆಸ್ ಮಾಡಿ ಅಲ್ಲಿ 5 ಚೈನ್ ಹಾಕಿ, ಇಲ್ಲಾಂದರೆ ಆ ಬೀಡ್ ಕೆಳಗಡೆಗೆ ಕುಚ್ಚು ಕಟ್ಟಿನೂ ಸಹ ಕೊಡ್ಬೋದು. ಟೋಟಲ್ ಆಗಿ ಡಿಸೈನ್ ಬಂದು ಈ ಥರ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಾದರೂ ಕುಚ್ಚು ಹಾಕೋರಿದ್ರೆ ಅವರಿಗೆ ಈ ಡಿಸೈನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.